نحمده ونصلي على رسوله الكريم أما بعد وقضى ربك ألا تعبدوا إلا إياه وبالوالدين إحسانا عما يبلغن عندك الكبر أحدهما أو كلاهما فلا تقل لهما أف ولا تنهرهما ولا تقل لهما قولا كريما. ಪ್ರಮಾದಾಯಮಯನು ತಮ್ಮ ನಿರ್ಜುವಾದ ನಮ್ಮೆಲ್ಲರನ್ನು ಸೃಷ್ಟಿಸುವ ನಮ್ಮೆಲ್ಲರನ್ನು ಪ್ರತಿಪಾದಿಸುತ್ತಿರುವ ನಮ್ಮೆಲ್ಲರ ಏಕೈಕ ಅವರೇನು ಯಜಮಾನವಾದ ಸೃಷ್ಟಿಕರ್ತ ನಾಮದಿಂದ ಈ ವೇದಿಕೆಯಲ್ಲಿರುವ ಗಣ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಗೌರವಾನ್ವಿತ ಅತಿಥಿಗಳೇ, ಪ್ರೀತಿಯ ಸಹೋದರೇ ಮತ್ತು ಮಿತ್ರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರಕಾತುಹು. ಈ ಕಾರ್ಯಕ್ರಮದಲ್ಲಿ ನನ್ನ ಪರಿಚಯದ ವಿಷಯ ತಂದೆ ತಾಯಿ ಜೊತೆ ಸದುವರ್ತನೆ. ಇದರ ಬಗ್ಗೆ ನಾನು ನಿಮ್ಮ ಮುಂದೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಪ್ರತಿಯೊಂದು ಮನುಷ್ಯದ ಮೇಲೆ ಆ ನಮ್ಮ ಸೃಷ್ಟಿಕರ್ತ ಅಲ್ಲಾಹನ ಅಸಂಖ್ಯಾತ ನೇಮತುಗಳಿವೆ. ಅದನ್ನು ಎಣಿಕೆ ಮಾಡುವುದು ಸಾಧ್ಯವಿಲ್ಲ. ಈ ದೇಹ, ಭೂಮಿ, ನೀರು, ಆಕಾಶ, ಗಾಳಿ ಇತ್ಯಾದಿ ಇವೆಲ್ಲ ಅಲ್ಲಾಹನ ನೇಮತುಗಳು. ಇದರಲ್ಲಿ ಅತಿ ದೊಡ್ಡ ನೇಮತು ತಂದೆ ತಾಯಿಯ ನೇಮತು. ಬಂಧುಗಳೇ, ನಮಗೆಲ್ಲ ಗೊತ್ತು, ಆ ನಮ್ಮ ಸೃಷ್ಟಿಕರ್ತ ಅಲ್ಲಾಹನು ಈ ಜಗತ್ತಿನಲ್ಲಿ ಹುಟ್ಟಿಸುವುದಕ್ಕಾಗಿಯೇ ತಂದೆ ತಾಯಿಯವರನ್ನು ಕಾರಣವಾಗಿ ಉಪಯೋಗಿಸಿದನು. ಈ ಭೂಮಿಗೆ ಬರುವುದು ತಂದೆ ತಾಯಿಯ ಕಾರಣ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮನ್ನು ದೊಡ್ಡವನಾಗಿ ಮಾಡಿದವರು. ನಮ್ಮ ದುಃಖಕ್ಕೆ ತನ್ನ ದುಃಖ, ನಮ್ಮ ಸುಖಕ್ಕೆ ತನ್ನ ಸುಖ, ನಮ್ಮ ಕಷ್ಟಕ್ಕೆ ತನ್ನ ಕಷ್ಟ ಎಂದು ತಿಳಿದು ನಮಗೆ ಬೆಳೆಸಿದರು. ಆ ತಂದೆ ತಾಯಿ, ಇಂತಹ ತಂದೆ ತಾಯಿ ಜೊತೆ ನಾವು ಒಳ್ಳೆಯನಾಗಿರುವುದು ನಮ್ಮ ಕರ್ತವ್ಯ. ಒಬ್ಬ ಮನುಷ್ಯನಾಗಿ ತನ್ನ ಮನುಷ್ಯತ್ವದ ಕರ್ತವ್ಯ ಇದು. ಹಾಗಿದ್ದರೂ ಕೂಡ ಇಸ್ಲಾಂ ಧರ್ಮದಲ್ಲಿ ತಂದೆ ತಾಯಿ ಜೊತೆ ಒಳ್ಳೆಯನಾಗಿರುವುದು ಪವಿತ್ರ ಕುರಾನ್ ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಬಹಳ ಹೇಳಿದ್ದಾರೆ. ಬನ್ನಿ ನೋಡೋಣ, ಆ ನಮ್ಮ ಸೃಷ್ಟಿಕರ್ತ ಅಲ್ಲಾಹನು ಪವಿತ್ರ ಕುರಾನ್ನಲ್ಲಿ ಏನು ಹೇಳುತ್ತಾನೆ. ಅಧ್ಯಾಯ 17 ಸೂರಯ ಬನಿ ಇಸ್ರಾಯಿಲ್ 23ನೇ ವಾಕ್ಯ. وقضى ربك ألا تعبدوا إلا إياه وبالوالدين إحسانا عما يبلغن عندك الكبر أحدهما أو كلاهما فلا تقل لهما أف ولا تنهرهما وقل لهما قولا كريما. ಇದರ ಅರ್ಥ, ನಿಮಗೆ ಹೇಗೆಂದು ಇರಿಸಿರುತ್ತಾರೆ, ನೀವು ಅವನೊಬ್ಬರ ಹೊರತು ಬೇರೆ ಯಾರನ್ನು ಪೂಜಿಸಬಾರದು ಮತ್ತು ತಂದೆ ತಾಯಿ ಜೊತೆ ಸೌಜನ್ಯಶೀಲರಾಗಿರಬೇಕು. ಒಂದು ವೇಳೆ ಅವರಲ್ಲೊಬ್ಬರು ಅಥವಾ ಅವರಿಬ್ಬರು ನಿಮ್ಮ ಮುಂದೆ ಮುಗಿಯಲು ಸಮೀಪ ತಲುಪಿದರೆ ಅವರ ಎದುರು ಚಕಾರತ್ತಬೇಡಿ, ಅವರನ್ನು ಗೆದಿರಿಸಬೇಡಿ, ಅವರ ಜೊತೆ ಗೌರವದಿಂದ ಮಾತನಾಡಿ. ಇದೇ ರೀತಿ ನಮ್ಮೆಲ್ಲರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತಮ್ಮ ವಚನಗಳಲ್ಲೂ ಕೂಡ ತಮ್ಮ ತಂದೆ ತಾಯಿ ಜೊತೆ ಒಳ್ಳೆಯನಾಗಿರಬೇಕೆಂದು ಬಹಳ ಹೇಳಿದ್ದಾರೆ. عن عبد الله بن مسعود رضي الله قال سألت النبي صلى الله عليه وسلم أي العمل أحب إلا الله تعالى قال بر الوالدين قال سألت النبي قال ಜಿಹಾದ್ ಫಿ ಸಬೀಲಿಲ್ಲಾ. ಇದರ ಅರ್ಥ, ಹಜರತ್ ಅಬ್ದುಲ್ಲಾ ಬಿನ್ ಮಸೂದ್ ರದಿಯಲ್ಲಾಹು ತಾಲಾ ಅನ್ಹು ಇವರಿಂದ ಅಧ್ಯಯನವಿದೆ. ಅವರು ಹೇಳಿದರು, ನಾನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೇಳಿದೆ, ಜನರಲ್ಲಿ ಸದುವರ್ತನೆ ಪ್ರಕಾರ ಯಾರಿನ ಹಕ್ಕು ಜಾಸ್ತಿ ಇದೆ? ಕಾಲ ಉಮ್ಮುಕ, ತಾವು ಹೇಳಿದರು ನಿಮ್ಮ ತಾಯಿಯ. ಕಾಲ ಸುಮ್ಮಮನ್, ಪ್ರಶ್ನಿಸಿದರು ಮತ್ತೆ ಯಾರು? ತಾವು ಹೇಳಿದರು ಕಾಲ ಉಮ್ಮುಕ, ತಾವು ಹೇಳಿದರು ನಿಮ್ಮ ತಾಯಿಯ. ಕಾಲ ಸುಮ್ಮಮನ್, ಪ್ರಶ್ನಿಸಿದರು ಮತ್ತೆ ಯಾರು? ತಾವು ಹೇಳಿದರು ನಿಮ್ಮ ತಾಯಿಯ. ಕಾಲ ಸುಮ್ಮಮನ್, ಪ್ರಶ್ನಿಸಿದರು ಮತ್ತೆ ಯಾರು? ಕಾಲ ಅಬೂಕ, ತಾವು ಹೇಳಿದರು ನಿಮ್ಮ ತಂದೆಯ. ಈ ವಚನದಲ್ಲಿ ತಂದೆಗಿಂತ ತಾಯಿ ಹಕ್ಕನ್ನು 3 ಬಾರಿ ಜಾಸ್ತಿ ಹೇಳಿದ್ದಾರೆ. ಅದು ಏಕೆಂದರೆ ಒಂದು ತಾಯಿ, ಮಹಿಳೆ ಮತ್ತು ಮಹಿಳೆ ಸೇವೆ ಮತ್ತು ಸಹಾಯದ ಹೆಚ್ಚುವರಿ. ಈ ಕಾರಣದಿಂದಲೂ ಬರೀ ಅವಳೇ 3 ಅತಿ ದೊಡ್ಡ ತೊಂದರೆಯನ್ನು ಅನುಭವಿಸುತ್ತಾಳೆ. ಒಂದನೇದು 9 ತಿಂಗಳು ತನ್ನ ಮಗುವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುತ್ತಾಳೆ. ಎರಡನೇದು ಹೆರಿಗೆ ನೋವನ್ನು ಸಹಿಸುತ್ತಾಳೆ. ಮೂರನೇದು ತನ್ನ ರಕ್ತವನ್ನು ಹಾಲಿನ ರೂಪದಲ್ಲಿ ಕುಡಿಸುತ್ತಾಳೆ. ಇದೇ ರೀತಿ ತಂದೆ ತಾಯಿಯ ಸ್ಥಾನ ಹೇಳುತ್ತಾ ಹೇಳಿದರು, ಅಲ್ ಜನ್ನತು ತಹ್ತ ಅಕ್ದಾಮಿಲ್ ಉಮ್ಮಹಾತ್, ಸ್ವರ್ಗ ತಾಯಿಯ ಕಾಲಿನ ಕೆಳಗೆ ಇದೆ. ನಮ್ಮೆಲ್ಲರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತಂದೆಯ ಸ್ಥಾನ ಹೇಳುತ್ತಾ ಹೇಳಿದರು, ಅಲ್ ವಾಲಿದು ಔಸತು ಅಬವಾಬಿಲ್ ಜನ್ನತ್, ತಂದೆ ಸ್ವರ್ಗದ ಬಾಗಿಲುಗಳಲ್ಲಿ ಅತ್ಯುತ್ತಮ ಬಾಗಿಲು. ಒಂದು ವೇಳೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಪ್ರವಾದಿಯವರಿಂದ ಅವರಿಗೆ ಕೇಳಿದನು, ಓ ಸಂದೇಶವಾಹಕರೇ, ತಂದೆ ತಾಯಿಯ ಮಕ್ಕಳ ಮೇಲೆ ಏನು ಹಕ್ಕಿದೆ?
ಈ ಪ್ರಶ್ನೆಯ ಉತ್ತರದಲ್ಲಿ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅದೇನು ದೊಡ್ಡ ಭಾಷಣ ಮಾಡಲಿಲ್ಲ, ಬರೀ ಒಂದು ವಾಕ್ಯದಲ್ಲಿ ಹೇಳಿದರು, ಹುಮಾ ಜನ್ನತು ಕವನಾರು, ತಂದೆ ತಾಯಿ ನಿಮ್ಮ ಸ್ವರ್ಗ ಮತ್ತು ನಿಮ್ಮ ನರಕ. ಅಂದರೆ ನೀವು ಅವರ ಸೇವೆಯನ್ನು ಮಾಡಿದರೆ, ಅವರ ಆಜ್ಞಾಪಾಲನ ಮಾಡಿದರೆ ಅವರು ನಿಮ್ಮ ಸ್ವರ್ಗಕ್ಕೆ ಹೋಗುವ ಕಾರಣರಾಗಿರುತ್ತಾರೆ. ನೀವು ಅವರನ್ನು ಹಿಂಸಿಸುವುದು, ಅವರ ಹಕ್ಕನ್ನು ಕಸೆಯುವುದು ಮಾಡಿದರೆ ಅವರು ನಿಮ್ಮ ನರಕಕ್ಕೆ ಹೋಗುವ ಕಾರಣರಾಗಿರುತ್ತಾರೆ. ನಾವೆಲ್ಲ ತಂದೆ ತಾಯಿಯರನ್ನು ಗೌರವ ಕೊಡಬೇಕು ಮತ್ತು ಅವರ ಮಾತನ್ನು ಕೇಳಬೇಕು. ನಾವೆಲ್ಲ ಕೊನೆಯಲ್ಲಿ ಇರಾದೆ ಮಾಡೋಣ, ನಮ್ಮೆಲ್ಲರ ತಂದೆ ತಾಯಿಯರನ್ನು ಗೌರವ ಕೊಡುತ್ತೇವೆ, ಅವರ ಸೇವೆಯನ್ನು ಮಾಡುತ್ತೇವೆ, ಅವರ ಧ್ವನಿಯಿಂದ ನಮ್ಮ ಧ್ವನಿ ಜೋರಾಗಿ ಇರುವುದಿಲ್ಲ ಎಂದು ಹೇಳುತ್ತಾ ಈ ಒಂದೆರಡು ಮಾತನ್ನು ಮುಗಿಸುತ್ತೇನೆ. ವಾಖಿರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.